ಆತ್ಮ ಅಂತ ಇದೆ ಅಲ್ವಾ, ಅದು 4 ಕಾಲಿನಿಂದ ಕೂಡಿದೆ. ಒಂಥರ ಸಮಾಧಾನ ಇಲ್ಲ, ಒಂಥರ ಕಿರಿಕಿರಿ, ಎಲ್ಲರ ಮೇಲೂ ಭಯಣ ಅನಿಸುತ್ತೆ. ಯಾಕೆ ಅಂದರೆ ನಾವು ಜಾಗ್ರತ ಸ್ವಪ್ನದಿಂದ ಸುಷುಪ್ತಿಗೆ ಹೋಗಿ ವಾಪಸ್ ಬಂದಿರ್ತೀವಿ, ತುರಿಯಕ್ಕೆ ಹೋಗಿಲ್ಲ. ನಾನು ಯಾವತ್ತೂ ನಿಮ್ಮನ್ನ ನಾನು ಅಂತ ಕರೆಯಲ್ಲ, ನೀವು ಯಾವತ್ತೂ ನಿಮ್ಮನ್ನ ನಾನು ಅಂತ ಕರ್ಕೊಳ್ತೀರ ಹೊರತು ನೀನು ಅಂತ ನಾವೆಲ್ಲರೂ ಆನುವಿಂದ ಬಂದಿರೋದು, ಬೆಳಕಿನ ಗರ್ಭದಿಂದ ಬಂದಿದ್ದೀವಿ. ಸಲ್ಲಿಸಿದರು ಸೊಲ್ಲಿಸಿದರು ಓಂ ಓಂ ದಂತಿ ಗಣನಾಯಕ ಮೈಮಾಯಕ ಮೈಸಾಯಕ ಮಾಡಿ. ನಾವೆಲ್ಲ ದೇವರುಗಳು ಒಂದು ಹೊಕ್ಕು ವಾಸ ಮಾಡೋಕ್ಕೆ ಒಂದು ಮನುಷ್ಯರ ಶರೀರವನ್ನು ಹುಡುಕೊಳ್ತಾ ಇದ್ದೀವಿ ಅಂತ. ಅಲ್ಲಮ ಪ್ರಭು ಅವರ ವಚನಗಳು ಪ್ರಭಾವ ಬೀರಿದ್ರಿಂದ ಈ 4 ತಂತಿ ಅನ್ನೋದು ಕ್ರಿಯೇಟ್ ಆಗಿರಬಹುದು ಅಂತ. ಲೈಕ್ ನಾನು ಎಂಬುದು ಪ್ರಮಾಣ, ನೀನು ಎಂಬುದು ಪ್ರಮಾಣ, ಸ್ವಯಂ ಎಂಬುದು ಪ್ರಮಾಣ, ಪರಂ ಎಂಬುದು ಪ್ರಮಾಣ, ಗುಹೇಶ್ವರನೆಂಬುದು ಅಪ್ರಮಾಣ ಅಂತ. ಅದೇ 4 ತಂತಿಯಲ್ಲಿ ನಾನು ನೀನು ಆನು ತಾನು ಅನ್ನೋ ರೀತಿಯಲ್ಲಿ ಬರ್ಕೊಳ್ತಾ ಹೋಗ್ತಾರೆ ಅನ್ನೋದು ಇದು ಸತ್ಯ ಅಂತ ಪರಿಗಣಿಸಬಹುದು. ನೀವು ಈ ಕವನ ಹೇಳಿದ್ರಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆ ಹೇಳಬೇಕು. ಯಾಕೆಂದ್ರೆ ನಮ್ಮಲ್ಲಿ ಟಿವಿ ಮಾಧ್ಯಮದಲ್ಲಿರೋರಿಗೆ ಸಾಹಿತ್ಯದ್ದು ಇವಾಗ ಎಷ್ಟು ಕಡಿಮೆ ಆಗಿದೆ ಅನುಭವ ಅನ್ನೋದು ನಿಮ್ಗೆ ಗೊತ್ತಿದೆ. ನಾನೆಂಬುದು ಪ್ರಮಾಣ ಅಂತ ಅದು ಬಹಳ ಪ್ರಸಿದ್ಧವಾದ ಪದ್ಯ. ಬೇಂದ್ರೆ ಅವರಿಗೆ ಅದಂತೂ ಪ್ರಭಾವ ಇತ್ತು. ನೀವು ಹೇಳಿದಂತೆ ಅಲ್ಲಮನ ಪ್ರಭಾವ ತುಂಬ ಇತ್ತು ಅವ್ರಿಗೆ. ಅಲ್ಲಮನ ಬಗ್ಗೆನೇ ಅವ್ರು ಹಿಂದೆ ಒಂದು ಪದ್ಯ ಬರೆದಿದ್ದಾರೆ, ಲಿಂಗ ಲೀಲಾ ವಿಲಾಸದಲ್ಲಿ ನಟಿಸದ ಮೂರ್ತಿ ಅಂತ ಕರೀತಾರೆ. ಅಲ್ಲಮ ಅವ್ರಿಗೆ ಬಹಳ ಇಷ್ಟ. ಜೊತೆಗೆ ಈ 4 ತಾನೆ ಅಲ್ಲಿ ನಾನು ನೀನು ಅಂತ ನೀವು ಹೇಳಿದಂಥ ಆ ಒಂದು ವಚನದಲ್ಲಿ 4 ಬರುತ್ತಲ್ವಾ, ಆ 4 ಅನ್ನುವ ಕಲ್ಪನೆ ನಮಗೆ ವೇದಗಳಲ್ಲಿ, ಉದಾಹರಣೆಗೆ ಮಾಂಡುಕ್ಯ ಉಪನಿಷತ್ನಲ್ಲಿ ನಮಗೆ ಆತ್ಮ ಚತುಷ್ಪಾತ್ ಅಂತ ಒಂದು ಮಾತು ಬರುತ್ತೆ. ಅಂದರೆ ಆತ್ಮ ಅಂತ ಇದೆ ಅಲ್ವಾ, ಅದು 4 ಕಾಲಿನಿಂದ ಕೂಡಿದೆ. ಏನು 4 ಕಾಲಿನ ಕೂಡೋದು? ಆತ್ಮಕ್ಕೆ ಹೆಂಗೆ 4 ಕಾಲಿರುತ್ತೆ? ಒಂದು ಹಸುಗೋ ಕುದುರೆಗೋ ಆನೆಗೋ 4 ಕಾಲಿದೆ ಅಂದರೆ ಓಕೆ. ಅಥವಾ ಚಿಕ್ಕ ಮಕ್ಕಳು 4 ಕಾಲ ಮೇಲೆ ತೆವಳ್ತಿರ್ತಾರೆ, ಅಂಬೆಗಾಲು, ಓಕೆ. ಯಾವುದು ಅಂದರೆ ನಾವು ದಿನ ಅದನ್ನು ಅನುಭವಿಸ್ತಾ ಇದ್ದೀವಿ 4 ಕಾಲನ್ನು. ಈಗ ನನ್ನೊಳಗಡೆ ಒಂದು ಆತ್ಮ ಇದೆ, ನಿಮ್ಮಲ್ಲಿ ಆತ್ಮ ಇದೆ ಅಲ್ವಾ. ಈಗ ಎದ್ದಿದ್ದೀವಿ, ಇದು ಜಾಗೃತ್. ಈಗ ನಾವು 4 ತಂತಿ ಬಗ್ಗೆ ಹೇಳ್ತಿರೋದು ನನಗೆ. ಜಾಗೃತ್ ಸ್ಥಿತಿ, ಎದ್ದಿರೋ ಸ್ಥಿತಿ, ಅವೇಕನ್ ಸ್ಟೇಟ್. ಇನ್ನೊಂದು ಯಾವುದು? ನಿದ್ದೆ ಮಾಡ್ತೀವಿ, ಸ್ವಪ್ನ. ಅಂದರೆ ಸ್ವಪ್ನ ಅಂದರೆ ಕನಸು. ಕನಸು ಬೀಳುತ್ತೆ. ಕೆಲವ್ರು ಹೇಳ್ತಾರೆ ನಂಗೆ ಕನಸು ಬೀಳಲ್ಲ ಅಂತ. ಕನಸು ಬಿದ್ದಿರುತ್ತೆ, ಅವ್ರಿಗೆ ನೆನಪಿರಲ್ಲ, ಅಥವಾ ಬಿದ್ದಂಗೆ ಅನ್ಸುತ್ತೆ, ಮಸ್ಕಾಯಿರುತ್ತೆ. ಇನ್ನೊಂದು ಸ್ಟೇಟ್ ಇದೆ, ಅದ್ಯಾವುದು ಅಂದರೆ ಕನಸು ಬಿತ್ತು ಅಂತಲೂ ನೆನಪಿಲ್ದಂಗೆ ಒಳ್ಳೆ ಮಜಾ ನಿದ್ದೆ. ಮಲ್ಕೊಂಡೆ ಸಖತ್ ನಿದ್ದೆ ಬಂದ್ಬಿಡ್ತಪ್ಪ ಅಂತ ಹೇಳ್ತೀವಿ, ಗಾಢ ನಿದ್ದೆ. ಅದಕ್ಕೆ ಸುಷುಪ್ತಿ ಅಂತ ಕರೀತಾರೆ ಯೋಗದಲ್ಲಿ. ಸುಷುಪ್ತಿ, ಜಾಗೃತ್, ಸ್ವಪ್ನ, ಸುಷುಪ್ತಿ. ಈ 3 ಅಂದರೆ ಇನ್ನೊಂದಿದೆ, ಅದು ತುರಿಯ ಅಂತ ಕರೀತಾರೆ. ಅದು ನಮ್ಮ ನಿಜವಾದ ಮನೆ, ನಮ್ಮೆಲ್ಲರ ನಿಜವಾದ ನೆಲೆ. ಅದನ್ನು ನಾವು ಮುಟ್ಟಿ ವಾಪಸ್ ಬರ್ತಿರ್ತೀವಿ ದಿನ. ಅವಾಗ ಎದ್ದಾಗ ನಮಗೆ ರಿಲ್ಯಾಕ್ಸ್ ಅಂತ ಒಂದು ಭಾವನೆ. ಯಾವತ್ತಲ್ಲಿ ಮುಟ್ಟಿರಲ್ಲ ಅವತ್ತು ಎಷ್ಟೇ 10 ಗಂಟೆ ನಿದ್ದೆ ಮಾಡಿದ್ರು, ಯಾಕೋ ನಿದ್ದೆ ಮಾಡಿದೆ ಆದರೂ ಮೈಕೈ ನೋವು, ಒಂಥರ ಸಮಾಧಾನ ಇಲ್ಲ, ಒಂಥರ ಕಿರಿಕಿರಿ, ಎಲ್ಲರ ಮೇಲೂ ಭಯಣ ಅನ್ಸುತ್ತೆ. ಯಾಕೆ ಅಂದರೆ ನಾವು ಜಾಗೃತ ಸ್ವಪ್ನದಿಂದ ಸುಷುಪ್ತಿಗೆ ಹೋಗಿ ವಾಪಸ್ ಬಂದಿರ್ತೀವಿ, ತುರಿಯಕ್ಕೆ ಹೋಗಿರಲ್ಲ. ಈ 4 ಇಟ್ಕೊಂಡವರು ನಾನು ನೀನು ಆನು ತಾನು ಅಂತ ಬರೆದಿರೋದು ಅದ್ರ ಬಗ್ಗೆ. ಈ 4 ಸ್ಥಿತಿಯ ಬಗ್ಗೆ ಕವನಗಳು ಇರಲಿಲ್ಲ. ಮತ್ತು ಅದು ಇನ್ನೊಂದು ಸುಲಭವಾಗಿ ಅಥವಾ ಇನ್ನೂ ಸರಳವಾಗಿ ಹೇಳಬೇಕಾದ್ರೆ, ನಾವು ಮಾತಾಡ್ಬೇಕಾದ್ರೆ, ಈಗ ನೀವು ಮಾತಾಡ್ಬೇಕಾದ್ರೆ ನಾನು ಅಂತೀನಿ, ನಾನು ಹಾಸನದಿಂದ ಬಂದಿದ್ದು ಅಂತ ಹೇಳ್ತೀವಿ. ಇವಾಗ ನೀವು ನಿಮ್ಮದು ಒಂದು ಊರ ಹೆಸರು ಹೇಳ್ತೀರಿ, ನಾನು ಇದ್ದು. ನಾವು ಮಾತಾಡುವಾಗ ನಮ್ಮ ಬಗ್ಗೆ ನಾನು ಅಂತ ಕರ್ಕೊಳ್ತೀವಿ ಅಲ್ವಾ. ನಾನು ನನ್ನನ್ನು ಕುರಿತು ಮಾತನಾಡುವಾಗ ನಾನು ಅಂತಲೂ, ನಾನು ನಿಮ್ಮನ್ನು ಕುರಿತು ಮಾತಾಡುವಾಗ ನೀನು ಅಂದರೆ ನೀನು ಇರ್ಬೋದು, ನೀವು ಇರ್ಬೋದು, ನೀನು ಅಂತಲೂ ಕರಿತೀವಿ. ನಾನು ಯಾವತ್ತೂ ನಿಮ್ಮನ್ನ ನಾನು ಅಂತ ಕರೆಯಲ್ಲ, ನೀವು ಯಾವತ್ತೂ ನಿಮ್ಮನ್ನ ನಾನು ಅಂತ ಕರ್ಕೊಳ್ತೀರ ಹೊರತು ನೀನು ಅಂತ ಕರ್ಕೊಳ್ಳ. ಅಂದರೆ ನಮ್ಗೆಲ್ಲರಿಗೂ ಬಹಳ ಪ್ರಿಯವಾದ ಯಾವುದು? ನಾನು. ಒಂದು ಉಪೇಂದ್ರನ ಒಂದು ಸಿನಿಮಾನೇ ಇದೆ, ನನ್ನ ಹೆಸರೇನು ನಾನು ಅಂತಲೇ ಉಪೇಂದ್ರ ಅವ್ರದ್ದೊಂದು ಸಿನಿಮಾದಲ್ಲಿದೆ, ಯಾವುದೋ ಒಂದು ಸಿನಿಮಾ. ನಾನು ಅನ್ನುವ ನೆಲೆಯಲ್ಲೇ ಇದ್ದರೆ ನಾನು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ಆ ಕಡೆ ಇರೋರು ಕೂಡ ತಮ್ಮನ್ನು ನಾನು ಅಂತ, ಅಂದರೆ ತಮ್ಮನ್ನು ನಾನು ಅಂತ ಕರ್ಕೊಂಡು ಎದುರುಗಡೆ ಇರೋರನ್ನ ನೀನು ಅಂತ ಕರೆದ್ರೆ, ಆ ನಾನು ಮತ್ತು ನೀನು ಯಾವತ್ತೂ ಒಟ್ಟಿಗೆ ಆಗೋಕ್ಕಾಗಲ್ಲ. ಅದು ಗಂಡ ಹೆಂಡತಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಕಲೀಗ್ಸ್ ಇರ್ಬೋದು, ಯಾರೇ ಆದ್ರೂ ಅವರವರ ಈಗೋ, ಅವರವರ ಅಹಂಕಾರದ ಮಟ್ಟದಲ್ಲಿ ಅವ್ರು ನಿಂತು, ಅಲ್ಲಿ ನಾನು ನಾನೇ, ಇಲ್ಲಿ ನೀನು ನೀನೇ ಅಂತಲೂ ಒಂದು ಸಿನಿಮಾ ಮಾಡಿದ್ವಿ, ನಿಂತ್ಕೊಂಡು ಅವಾಗ ಅವರಿಬ್ಬರು ಸೇರ್ಕೊಳ್ಳೋಕ್ಕಾಗಲ್ಲ, ಅಂದರೆ ಸಾಮರಸ್ಯ ಆಗಲ್ಲ. ನಾವಿಬ್ಬರೂ ಬಂದಿರೋದು ಎಲ್ಲಿಂದ? ಅಂದರೆ ನಾನು ಮತ್ತು ಇನ್ನೊಂದು ಮನುಷ್ಯ, ಇನ್ನೊಂದು ವ್ಯಕ್ತಿ ಎಲ್ಲಿಂದ ಬಂದಿದ್ದೀವಿ? ತಾಯಿ ಹೊಟ್ಟೆಯಿಂದ ಅನ್ನೋದು ಒಂದಾಯಿತು. ಅದಕ್ಕಿಂತ ಮೀರಿ ಎಲ್ಲಿಂದ ಬಂದಿದ್ದೀವಿ ಅಂದರೆ ಒಂದು ಮೂಲ, ನಮ್ಮನ್ನು ಬಂಧಿಸಿರುವ ಒಂದು ಯಾವುದೋ ಬೇರಿದೆ. ಅದು ನಾನು ನೀನು ಬಿಟ್ಟರೆ ಆನು. ನಾವೆಲ್ಲರೂ ಆನುವಿಂದ ಬಂದಿರೋದು, ಅದು ಬೆಳಕಿನ ಗರ್ಭದಿಂದ ಬಂದಿದ್ದೀವಿ ಅಲ್ವಾ, ಅಥವಾ ದೇವರಿಂದ ನಾವು ಬಂದಿದ್ದೀವಿ, ಅಥವಾ ಪ್ರಕೃತಿಯಿಂದ ಬಂದಿದ್ದೀವಿ, ಏನು ಬೇಕಾದ್ರೂ ಹೇಳ್ಕೊಳ್ಬೋದು.
ದೇವ್ರು ನಂಬಲ್ಲ ಅಂದ್ರೆ ಹೇಳೋ ಪ್ರಕೃತಿಯಿಂದ ಬಂದಿದ್ದೀವಿ ಅನ್ಬೋದು. ಯಾವುದರಿಂದ ಬಂದಿದ್ದೀವಿ? ನಾವಾಗೆ ಉದ್ಭವ ಅಂತೂ ಆಗಿಲ್ಲ. ನಾನು ನೀನು ಅನ್ನೋ ಲೆವೆಲ್ ಬಿಟ್ಟು ಆನು ಅನ್ನೋ ಲೆವೆಲಿಗೆ ನಾವು ಹೋದರೆ ಆಗ ಈ ಆನು ಅನ್ನೋ 3ನೇ ಐಟಮ್ ಇದೆ ಅಲ್ವಾ, ಇದು ಎಲ್ಲಿಂದ ಬಂದಿದೆ ಅಂದರೆ ಇವರು ಒಳಕ್ಕೆ ಹೋಗ್ತಾ ಇದ್ದಾರೆ. ನಾನು ಅನ್ನೋದು ಬಹಿರಂಗ, ನೀನು ಅನ್ನೋದು ಇದ್ರಲ್ಲಿ ಪರವಾಗಿಲ್ಲ. ಯಾಕೆ ನಾವು ಇನ್ನೊಬ್ಬರನ್ನ ಇನ್ವಾಲ್ವ್ ಮಾಡ್ಕೊಂಡಾಗ ನಮ್ಮ ವ್ಯಕ್ತಿತ್ವಕ್ಕೆ ಇನ್ನೊಂದು ಸ್ವಲ್ಪ ಡೆಪ್ತ್ ಬರುತ್ತೆ. ನಾವಿಬ್ಬರು ಇಷ್ಟೇ ಅಲ್ಲ, ಇನ್ನೂ ಬಹಳ ದೊಡ್ಡದಿದೆಯಪ್ಪ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದೊಂದು ಬ್ರಹ್ಮಾಂಡ ಇದೆ ಅಥವಾ ಏನೋ ಒಂದು ರಹಸ್ಯ ಇದೆ, ಅದು ಆನು. ಸರಿ, ಅದಕ್ಕೂ ಮೂಲ ಯಾವುದು? ತಾನು. ಆ ತಾನು ಇದೆ ಅಲ್ವಾ, ಅದನ್ನ ಅವನು ಅಲ್ಲಮ ಪ್ರಭು ಅಪ್ರಮಾಣ ಅಂತ ಕರೀತಿರೋದು. ಗುಹೇಶ್ ನಿಮ್ಮ ಪದ್ಯಕ್ಕೆ ಲಿಂಕ್ ಮಾಡಿ, ಗುಹೇಶ್ ಅದನ್ನು ನೀವು ಅಳಿಯಕ್ಕಾಗಲ್ಲ. ನಾನು ನೀನು ಆನು ತಾನುನಲ್ಲಿ ಇವರು ತಾನು ಅಂತ ಯಾವುದನ್ನು ಅಲ್ಲಮ ಪ್ರಭುಗಳು ಗುಹೇಶ್ವರ ಅಂತ ಕರೀತಾರೋ, ಬೇಂದ್ರೆ ಅವ್ರು ಹೇಳೋದು ನಾವೆಲ್ಲರೂ ಬಂದಿರೋದು ಮೂಲಾಧಾರದಿಂದ. ಸಂಗೀತದಲ್ಲಿ ಮಂದ್ರ ಅಂತ ಹೇಳ್ತಾರೆ, ಒಂದು ಬಹಳ ಆಳವಾಗಿ ಇರುವಂತಹ ಹಾಡು, ಅದು ಮೂಲಾಧಾರ. ಅದು ಮೂಲಾಧಾರದಿಂದ ಅದು ಬಂದಿರೋದ್ರಿಂದ ನಮ್ಮೆಲ್ಲರ ಮೂಲಾಧಾರ. ಮೂಲಾಧಾರದಿಂದ ನಾವು ಹಂತವಾಗಿ ಸಾಧನೆ ಮಾಡಿಕೊಂಡು ಈ ಜನ್ಮನೋ ಮುಂದಿನ ಜನ್ಮನೋ ಸಹಸ್ರಾರ ತನಕ ಹೋಗ್ಲೇಬೇಕು. ಅದನ್ನು ಒಂದು ಕವನದಲ್ಲಿ ಬರೀತಾರೆ, ಸಹಸ್ರೋತ್ಥಿತ ಅರವಿಂದ ಬಾಲೆ ಅಂತ ಒಂದು ಪದ್ಯದಲ್ಲಿ ಅದರಲ್ಲಿ ಇದೆ. ಈ ಮೂಲಾಧಾರಕ್ಕೆ ಯಾರು ದೇವರು? ಈ ಮೂಲಾಧಾರ ಅಂತ ಇದೆ ಅಲ್ವಾ ನಮ್ಮ ಬಾಡಿನಲ್ಲಿ, ಅಂದರೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ, ಅದು ಯೋಗ ಸಾಧನೆ ಮಾಡೋರಿಗೆ ಗೊತ್ತಾಗುತ್ತೆ. ಅದಕ್ಕೆ ಮೂಲಾಧಾರದ ದೇವರು ಗಣಪತಿ. ಹೀಗಾಗಿ ಆ ಕವನದಲ್ಲಿ ಸಲ್ಲಿಸಿದರು ಸೊಲ್ಲಿಸಿದರು ಓಂ ಓಂ ದಂತಿ ಗಣನಾಯಕ ಮೈಮಾಯಕ ಮೈಸಾಯಕ ಮಾಡಿ ಅಂತ ಆ ಪದ್ಯದ ಕೊನೆಯಲ್ಲಿ ಬರೋದು ಅಲ್ಲಿಗೆ. ಆ್ಯಕ್ಚುಲಿ ಅಂದರೆ ಓಂಕಾರಕ್ಕಿಂತಲೂ ಸ್ವಲ್ಪ ಕಡಿಮೆ ಇದೆ ನನ್ನ ಭಾವಗೀತೆ ಅಂತ ಹಿಂದೆ ಹೇಳ್ತಾ ಇದ್ದ ಕವಿ ಈಗ ಓಂಕಾರನ ಹಿಡಿದಿದ್ದಾರೆ. ಓಂಕಾರದ ಸಾಧನೆ ಆಗಿದೆ. ಓಂಕಾರ ಸಾಧನೆ ಆಗಿರುವುದರ ಒಂದು ಫಲವೇ 4 ತಂತಿ. ಅಲ್ಲಿ 4 ತಂತಿನಲ್ಲಿ ಮೊದಲ 3 ತಂತಿ ಎಲ್ಲ ಎಲ್ರಿಗೂ ಗೊತ್ತಾಗುತ್ತೆ. ಅದೇ ಒಂದು ಸಿಂಬಾಲಿಕ್ ಆಗಿ ಹೇಳೋದಾದರೆ, ಸಾಂಕೇತಿಕವಾಗಿ 4ನೇ ತಂತಿ ಯಾವುದು ಅಂದರೆ ನಮ್ಮೊಳಗೆ ಇರುವ, ನಾವು ಮರೆತಿರುವ ನಮ್ಮ ಮೂಲಾಧಾರ, ನಮ್ಮೆಲ್ಲರಿಗೂ ಆಧಾರ ಮೂಲಾಧಾರ. ಆ ಮೂಲಾಧಾರ ಯಾವುದು? ಗಣಪತಿ. ಓಕೆ, ಗಣಪತಿ ಯಾವುದ್ರ ಸಿಂಬಲ್ಲು? ಗಣಪತಿ ಓಂಕಾರದ ಸಿಂಬಲ್. ಯಾವತ್ತೂ ನಮ್ಮ ಕಲ್ಚರ್ನಲ್ಲಿ, ಭಾರತೀಯ ಸಂಸ್ಕೃತಿಗೆ ಗಣಪತಿ ಓಂಕಾರದ ಸಂಕೇತ. ಅಲ್ಲಿಗೆ ನಾವೆಲ್ಲರೂ ಬಂದಿರೋದು, ಇಡೀ ಪ್ರಪಂಚ ಬಂದಿರೋದು ಓಂಕಾರದಿಂದನೇ. ಇದೆಲ್ಲ ಕೃಷ್ಣನು ಹೇಳ್ತಾನೆ ಅದನ್ನು, ನಾನು ಓಂಕಾರದ ಸ್ವರೂಪ ಅಂತ ಗೀತೆನಲ್ಲಿ ಹೇಳ್ತಾನೆ ಕೃಷ್ಣ. ನಾವು ಏನೇ ಒಂದು ಹೇಳಬೇಕಾದ್ರೆ ಮೊದಲು ಓಂ ಅಂತ ಹೇಳ್ತೀವಿ ಅಲ್ವಾ, ಓಂ ನಮಃ ಶಿವಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ. ಓಮಿಂದ ಫಸ್ಟ್ ಓಂ ಹೇಳ್ಬಿಟ್ಟು ಮಿಕ್ಕಿದ್ದೆಲ್ಲ ಹೇಳ್ತೀವಿ ನಾವು ಅಲ್ವಾ. ಓಮಿನ ಒಂದು ಹುಡುಕಾಟ. 4 ತಂತಿ ಆ ಕವನದ ರಹಸ್ಯ ಏನು ಅಂದರೆ, ಇದು ಓಂಕಾರವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ನಮ್ಮ ಕಾಲದ ಒಬ್ಬ ಮಹಾಕವಿ ಪಟ್ಟಿರುವಂಥ ಪ್ರಯತ್ನ. ಅಂದ್ರೆ ಇಲ್ಲಿ ಆಧ್ಯಾತ್ಮ ಅಂತಾನೆ ಇದನ್ನ ಕಂಪ್ಲೀಟ್ ಆಗಿ ಕನ್ಸಿಡರ್ ಮಾಡಬಹುದಾ? ಆಧ್ಯಾತ್ಮ ಅಂತ ಹೇಳಿದ್ರೆ ನಾವು ಮನುಷ್ಯರ ಲೆವೆಲಲ್ಲಿ ನೋಡುವಾಗ ಆಧ್ಯಾತ್ಮ ಅನ್ಸುತ್ತೆ. ಅಂದ್ರೆ ನಮ್ಗೇನು ಅನ್ಸುತ್ತೆ, ಮನುಷ್ಯನಾಗಿ ನಾವು ಅಧ್ಯಾತ್ಮವನ್ನ ಅಥವಾ ದೇವರನ್ನು ಹುಡುಕ್ತಾ ಇದೀವಿ ಅನ್ಸುತ್ತೆ. ಬಟ್ ವಿವೇಕಾನಂದರು ಬೇರೆ ತರ ಹೇಳ್ತಾರೆ, ವಿ ಆರ್ ಗಾಡ್ಸ್ ಇನ್ ಸರ್ಚ್ ಆಫ್ ದಿ ಹ್ಯೂಮನ್ ಬಾಡಿ ಅಂತ. ನಾವೆಲ್ಲ ದೇವರುಗಳು ಒಂದು ಹೊಕ್ಕು ವಾಸ ಮಾಡೋಕ್ಕೆ ಒಂದು ಮನುಷ್ಯರ ಶರೀರವನ್ನು ಹುಡುಕೊಳ್ತಾ ಇದ್ದೀವಿ ಅಂತ. ಅಂದರೆ ಮೂಲತಃ ನಾವು ಮನುಷ್ಯರು ಅನ್ನೋದು ಆಧುನಿಕ ದೃಷ್ಟಿಕೋನ. ಮಾಡರ್ನಿಟಿ ನಮ್ಗೆ ಹೇಳ್ಕೊಡೋದು ಮಾನವತಾವಾದನ ಅಲ್ವಾ, ಮಾನವತಾವಾದ. ಆಧ್ಯಾತ್ಮ ಚಿಂತನೆ ಜಗತ್ತಿನಾದ್ಯಂತ ಇರುವಂತಹ ಮತ್ತು ಇರುವಂತಹ ಆಧ್ಯಾತ್ಮಿಕ ಚಿಂತನೆ ಹೇಳೋದು ನೀನು ಮನುಷ್ಯನೇ ಅಲ್ಲ ಅಂತ. ನಾವು ಹೇಳ್ತೀವಿ ಸಿಟ್ಟು ಬಂದರೆ ನಾವು ಮನುಷ್ಯರೇ ಅಲ್ಲ ಅಂತೀವಿ. ಹಾಗಾದ್ರೆ ಏನು ನಾವೆಲ್ಲರೂ ಕೂಡ ಮೈಮರೆತಿರುವ ದೇವತೆಗಳು. ನಮ್ಮೊಳಗಡೆ ಒಂದು ದೈವತ್ವ ಇದೆ, ಅದು ಮರೆತು ಬಿಟ್ಟಿದ್ದೀವಿ. ಆ ದೈವತ್ವದ ಜಾಗರೂಕರಣೆ ಆಗಬೇಕಾದ್ರೆ ಯೋಗ ಸಾಧನೆ ಆಗಬೇಕು. ಯೋಗ ಸಾಧನೆ ಎಲ್ಲಿಂದ ಶುರು ಮಾಡಬೇಕು? ಮೂಲಾಧಾರದಿಂದ ಶುರು ಮಾಡಬೇಕು. ಏನು ಮಾಡಬೇಕು? ಓಂಕಾರದ ಉಪಾಸನೆ ಮಾಡಬೇಕು. ಇದನ್ನ ಜನಕ್ಕೆ ತಿಳಿಯಪಡಿಸುವ ಕೆಲಸವನ್ನು ಬೇಂದ್ರೆಯವರು ಮಾಡ್ತಾರೆ. ಇದನ್ನು ಅಧ್ಯಾತ್ಮ ಅಂದರೆ ಅಧ್ಯಾತ್ಮ, ಮಾನವೀಯತೆ ಅಥವಾ ಲೌಕಿಕ ಅಂದರೆ ಲೌಕಿಕ. ಯಾಕೆಂದರೆ ಅವೆರಡರ ನಡುವೆ ಆ್ಯಕ್ಚುಲಿ ಏನು ವ್ಯತ್ಯಾಸ ಇರೋದಿಲ್ಲ. ಖಂಡಿತ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.